ಅನ್ವಿತಾ ಋಗ್ವೇದ ಸೂರ್ಯವಂಶಿ ಭಾಗ 42. ಅನ್ವಿತಾ, ನೀನು ಇವಾಗಲೇ ಲಿಫ್ಟ್ ಹತ್ತಿ ಮೇಲಿರೋ ನನ್ನ ಕ್ಯಾಬಿನ್ಗೆ ಬರ್ತಿದ್ರೆ ನಾನೇ ಸ್ವತಃ ಕೆಳಗೆ ಬಂದು ಇಡೀ ಆಫೀಸ್ ಎಲ್ಲರ ಸಮ್ಮುಖದಲ್ಲೇ ನಿನ್ನ ಕೈ ಹಿಡಿದು ಹೇಳ್ಕೊಂಡು ಹೋಗ್ತೀನಿ. ಮುಂದೇನು ಮಾಡಬೇಕಂತ ನೀನು ನಿರ್ಧರಿಸ್ಕೊ. ಅನ್ವಿತಾ ಒಮ್ಮೆ ತೀವ್ರ ಕೋಪದಿಂದ ತನ್ನ ಫೋನ್ನಲ್ಲಿದ್ದ ಸಂದೇಶವನ್ನು ನೋಡಿದ್ಲು. ಮತ್ತೊಮ್ಮೆ ಕೋಪದಿಂದ CCTV ಕ್ಯಾಮ್ರಾವನ್ನು ದಿಟ್ಟಿಸಿದ್ಲು. ಕೊನೆಗೆ ಅವಳು ತನ್ನ ಫೋನನ್ನು ಸಿಟ್ಟಿನಿಂದ ಮೇಜಿನ ಮೇಲೆ ಜೋರಾಗಿ ಬಡಿದು ಯಾರ ಕಣ್ಣಿಗೂ ಬೀಳಬಾರ್ದೆಂದು ಅತ್ಯಂತ ಆತುರದಿಂದ ಲಿಫ್ಟ್ ಕಡೆಗೆ ಹೆಜ್ಜೆ ಹಾಕಿದ್ಲು. ಅತ್ತ ಕಚೇರಿಯಲ್ಲಿ ಪ್ರಿಯಾ ಕೇವಲ 5 ನಿಮಿಷಗಳ ಹಿಂದೆಯಷ್ಟೇ ಒಬ್ಬ ಪ್ರಮುಖ ಕ್ಲೈಂಟ್ ಜೊತೆಗಿನ ತುರ್ತು ಸಭೆಗಾಗಿ ಹೊರಗೆ ಹೋಗಿದ್ಲು. ಆದ್ದರಿಂದ ಮೇಲಿನ ಮಹಡಿಯ ಮುಖ್ಯ ಕಾರಿಡಾರ್ನಲ್ಲಿ ಕೇವಲ 2 ವೈಯಕ್ತಿಕ ಭದ್ರತಾ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ಅಲ್ಲಿರಲಿಲ್ಲ. ಅನ್ವಿತಾ ವೇಗವಾಗಿ ನಡೆದು ವೇದ್ನ ಕ್ಯಾಬಿನ್ನ ಬಾಗಿಲು ತೆರೆಯಲು ಹೊರಟಿದ್ದಾಗ ಒಳಗಿನಿಂದ ತರಾತುರಿಯಲ್ಲಿ ಕೈಚಾಚಿದ ಋಗ್ವೇದ ಅವಳನ್ನು ಒಮ್ಮೆಗೆ ಒಳಗೆ ಎಳೆದುಕೊಂಡು ಅತ್ಯಂತ ಗಟ್ಟಿಯಾಗಿ ಪ್ರಾಣವೇ ಹೋಗುವಂತೆ ಅಪ್ಪಿಕೊಂಡ್ಬಿಟ್ಟ. ಅನ್ವಿತಾ ತಕ್ಷಣವೇ ಎಚ್ಚೆತ್ತುಕೊಂಡು ಹೇಗೋ ಒಂದು ಕೈಯಿಂದ ಹಿಂದಕ್ಕೆ ಸರಿದು ಕ್ಯಾಬಿನ್ನ ಬಾಗಿಲನ್ನು ಒಳಗಿನಿಂದ ಭದ್ರವಾಗಿ ಲಾಕ್ ಮಾಡ್ತಾಳೆ. ವೇದ್, ಮೊದಲು ನಿರಾಳವಾಗಿರು, ರಿಲ್ಯಾಕ್ಸ್ ಆಗು ವೇದ್. ನೋಡು, ಎಲ್ಲವೂ ಸರಿಯಾಗಿದೆ, ನಾವೆಲ್ಲವೂ ನಿಭಾಯಿಸೋಣ ಅಂತ ಅವಳು ನಿಧಾನವಾಗಿ ಅವನ ನಡುಕ್ತಿದ್ದ ಬೆನ್ನಿನ ಮೇಲೆ ತನ್ನ ಮೃದುವಾದ ಕೈಯನ್ನು ಇಟ್ಟು ಸಮಾಧಾನ ಪಡಿಸೋಕೆ ಪ್ರಯತ್ನಿಸಿದ್ಲು. ಅನ್ವಿತಾ, ನನ್ನ ನಿಜವಾಗಿಯೂ ತುಂಬಾ ಭಯ ಆಗಿತ್ತು ಅಂತ ಋಗ್ವೇದ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಅವಳ ಭುಜದ ಮೇಲೆ ತನ್ನ ಮುಖ ಇಟ್ಟು ತನ್ನ ಇಡೀ ಆತಂಕವನ್ನು ಹೊರಹಾಕ್ತಾನೆ. ಮೊದಲು ನನ್ನಿಂದ ಒಂದು ಹೆಜ್ಜೆ ಹಿಂದಕ್ಕೆ ಇರು ವೇದ್, ನನಗೆ ಇವಾಗಲೂ ಕೂಡ ನಿನ್ನ ಮೇಲೆ ತೀವ್ರವಾದ ಕೋಪ ಇದೆ ಎಂದು ಅನ್ವಿತಾ ಅವನ ತೋಳುಗಳನ್ನು ಬಿಡಿಸಿ ಸ್ವಲ್ಪ ದೂರ ತಳ್ಳಿದ್ಲು. ಯಾಕೆ ಅನ್ವಿತಾ, ನಾನೇನು ತಪ್ಪು ಮಾಡಿದೆ ಅಂತ ವೇದ್ ಆಘಾತದಿಂದ ಅವಳ ಮುಖವನ್ನೇ ನೋಡ್ತಾನೆ. ಯಾಕೆ ಅಂತ ಕೇಳ್ತಿದ್ಯಾ ವೇದ್? ಪ್ರಿಯಾಳನ್ನ ಇವತ್ತು ಬೆಳಗ್ಗೆ ನೀನು ಮನೆಯಿಂದ ಕರೆದುಕೊಂಡು ಬರ್ತೀಯಾ ಎಂಬ ವಿಷಯವನ್ನು ನನಗಾದರೂ ಮೊದಲೇ ರಹಸ್ಯವಾಗಿ ಹೇಳ್ಬೋದಿತ್ತಲ್ವೇ? ಪ್ರಿಯಾ ನಮ್ಮ ಜಾಲಕ್ಕೆ ಸರಿಯಾಗಿ ಬೀಳಬೇಕೆಂದು ನಾನು ಇದ್ದಕ್ಕಿದ್ದಂತೆ ಎಲ್ಲರ ಮುಂದೆ ಈ ರೀತಿ ರೊಚ್ಚಿಗೆದ್ದು ವರ್ತಿಸಬೇಕಾಯಿತು. ನನ್ನ ಇಡೀ ಹೃದಯ ನಡುಗೆ ಹೋಗಿತ್ತು ಗೊತ್ತಾ ಎಂದು ಅವಳು ನಕಲಿ ಕೋಪದಿಂದ ಅವನ ಮೇಲೆ ಕೂಗಾಡಕ್ಕೆ ಶುರು ಮಾಡ್ತಾಳೆ. ನನಗೆ ಅತಿಯಾದ ಭಯವಾಗಿತ್ತು ಅನ್ವಿತಾ, ಅವಳು ಇದ್ದಕ್ಕಿದ್ದಂತೆ ತನಗೆ ಬೆಳಗ್ಗೆ ಕರೆ ಮಾಡಿದ್ಲು ನಂತರ ಎಂದು ಋಗ್ವೇದ ತನ್ನ ಸಮರ್ಥನೆ ನೀಡೋಕ್ಕೆ ಅಂತ ಹೇಳಿ ಹೋಗ್ತಾನೆ. ಅದೆಲ್ಲ ನನಗೆ ಗೊತ್ತಿಲ್ಲ ವೇದ್, ನೀನು ಮಾಡಿದ ಈ ರಹಸ್ಯ ಕೆಲಸಕ್ಕೆ ನಿನಗೆ ಖಂಡಿತವಾಗಿ ಕಠಿಣ ಶಿಕ್ಷೆಯೇ ಆಗುತ್ತೆ ಎಂದು ಅನ್ವಿತಾ ಮುಖ ತಿರುಗಿಸ್ಕೊಳ್ತಾಳೆ. ಶಿಕ್ಷೆಯೇ? ಅದು ಈ ಋಗ್ವೇದ ಸೂರ್ಯವಂಶಿಗೇನಾ ಎಂದು ವೇದ್ ಆಶ್ಚರ್ಯದಿಂದ ನಗ್ತಾನೆ. ಹೌದು, ನಿನಗೆ. ಇವತ್ತಿನಿಂದ 1 ವಾರದವರೆಗೆ ನೀನು ಕನಿಷ್ಠ ಪಕ್ಷ ಮುಟ್ಲೇಬಾರದು ನನ್ನನ್ನು. ಇದು ನನ್ನ ಆರ್ಡರ್ ಎಂದು ಅನ್ವಿತಾ ಗಂಭೀರವಾಗಿ ಹೇಳಿದ್ಲು. ಏನೇನು? 1 ಇಡೀ ವಾರವೇ? ಅನ್ವಿತಾ, ಇದು ಸ್ವಲ್ಪ ಅತಿಯಾಯಿತು ಎಂದು ಋಗ್ವೇದ ಗಾಬರಿಯಿಂದ ಬೇಡ್ಕೊಳ್ತಾನೆ. ಹಾಗಾದರೆ 15 ದಿನಗಳು ಮಾಡ್ಲಾ ಎಂದು ಅನ್ವಿತಾ ಕಣ್ಣನ್ನು ಇರಿದು ಮಾಡಿ ಕೇಳ್ತಾಳೆ. ಅನ್ವಿತಾ ವೇದ್ ಬೇಡಿಕೊಳ್ಳುವಂತೆ ನೋಡ್ತಾ ಇದ್ದಾನೆ. ಇನ್ನೂ ತಡ ಮಾಡಿದರೆ, ಹಾಗೆ ಮಾತಾಡ್ತಿದ್ರೆ 1 ಇಡೀ ತಿಂಗಳು ಮುಟ್ಟುವಂತೆ ಇಲ್ಲ ಎಂದು ಅವಳು ಕೊನೆಗೆ ದಿನಗಳನ್ನು ಹೆಚ್ಚಿಸ್ತಾ ಬೆದರಿಸ್ತಾ ಹೋಗ್ತಾಳೆ. ಅಯ್ಯೋ ಬೇಡ ಮರಾಯ್ತಿ, ಸರಿ 1 ವಾರ ಶಿಕ್ಷೆ ನಾನು ಒಪ್ಕೊಳ್ತೀನಿ ಅಂತ ಋಗ್ವೇದ ಅತ್ಯಂತ ಅಸಮಾಧಾನದಿಂದ ತಲೆ ಅಲ್ಲಾಡಿಸ್ತಾನೆ. ಚೆನ್ನಾಗಿದೆ ಎಂದು ಅನ್ವಿತಾ ಜಯಶಾಲಿಯಾದ ಹೆಮ್ಮೆಯಿಂದ ತನ್ನ ಮುಂಗುರುಳು ಕೂದಲನ್ನು ಹಿಂದಕ್ಕೆ ಉಜ್ಜಿಕೊಳ್ಳುತ್ತಾ ಪಕ್ಕದಲ್ಲಿದ್ದ ಅವನ ಮೃದುವಾದ ಕಂಫರ್ಟಬಲ್ ಕುರ್ಚಿಯ ಮೇಲೆ ಅತ್ಯಂತ ಆರಾಮದಾಯಕವಾಗಿ ಕುಳಿತುಕೊಂಡ್ಳು. ಸರಿ ಅನ್ವಿತಾ, ಮುಂದೆ ಇವಾಗ ನಮ್ಮ ಯೋಜನೆಯ ಮುಂದಿನ ಹಂತವೇನು ಅಂತ ಋಗ್ವೇದ ಕೇಳಿದಾಗ ಅವನ ಮುಖದಲ್ಲಿ ಇನ್ನೂ ತೀರದ ಒಂದು ದೊಡ್ಡ ಚಿಂತೆ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಯಾಕೆ ವೇದ್, ಆ ಪ್ರಿಯಾ ನೆನ್ನೆ ರಾತ್ರಿಯ ಬಗ್ಗೆ ನಿನಗೇನಾದರೂ ರಹಸ್ಯ ವರದಿ ತಂದುಕೊಟ್ಲಾ ಅಂತ ಅನ್ವಿತಾ ಕೇಳಿದ್ಲು. ಹಾಂ ಹೌದು, ಕೊಟ್ಟ ವರದಿ ಇಲ್ಲಿದೆ ನೋಡು ಅಂತ ಋಗ್ವೇದ ತನ್ನ ಕಿಸೆಯಲ್ಲಿದ್ದ ಆಸ್ಪತ್ರೆಯ ದೊಡ್ಡ ಲಕ್ಕೋಟೆ ಎನ್ವೆಲೋಪನ್ನು ಮೇಜಿನ ಮೇಲೆ ಅವಳ ಮುಂದೆ ಮೆಲ್ಲನೆ ಜಾರಿಸ್ತಾನೆ. ಅದರ ಮೇಲೆ ಪ್ರಿಯಾಳ ಹೆಸರು ಸ್ಪಷ್ಟವಾಗಿ ಬರೆಯಲಾಗಿತ್ತು. ಅನ್ವಿತಾ ಕೂಡ ಆತಂಕದಿಂದ ಲಕ್ಕೋಟೆನ ತೆರೆದು ನೋಡಿದಾಗ ಆ ವರದಿಯಲ್ಲಿ ಪ್ರಿಯಾಳ ಗರ್ಭಧಾರಣೆ ಪಾಸಿಟಿವ್ ಅಂತಾನೆ ತೋರಿಸ್ತಾ ಇತ್ತು. ಪ್ರಿಯಾ ಗರ್ಭಿಣಿಯಾಗಿದ್ದಾಳೆ ಎಂಬ ಆಘಾತಕಾರಿ ಸತ್ಯ ಇವರಿಬ್ಬರ ಮುಂದಿನ ಹಾದಿಯನ್ನು ಅತ್ಯಂತ ಕಠಿಣ ಮತ್ತು ನಿಗೂಢವಾಗಿಸಿಬಿಟ್ಟಿತ್ತು. ಪ್ರಿಯಾಳ ಗರ್ಭಧಾರಣೆಯ ಆ ವರದಿಯನ್ನು ನೋಡ್ತಿದ್ದಂಗೆ ಅನ್ವಿತಾಳ ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ. ಆದರೆ ಅವಳು ಕಷ್ಟಪಟ್ಟು ತನ್ನ ಭಾವನೆಗಳನ್ನು ಹತ್ತಿಕೊಂಡು ಆ ಕಣ್ಣೀರಿನ ಹನಿಗಳನ್ನು ಹೊರಗೆ ಬರಲು ಬಿಡಲೇ ಇಲ್ಲ. ಅನ್ವಿತಾ, ನನ್ನನ್ನು ನಂಬು ಮಗು, ನಾನು ನಿಜವಾಗಿಯೂ ಪ್ರಿಯಾಳೊಂದಿಗೆ ಯಾವುದೇ ತಪ್ಪು ಕೆಲಸ ಮಾಡಿಲ್ಲ. ಆ ರಾತ್ರಿ ನನಗೆ ಏನೂ ನೆನಪಿಲ್ಲ. ಆದರೆ ಒಂದು ವೇಳೆ ನಮ್ಮಿಬ್ಬರ ಮಧ್ಯೆ ಏನಾದರೂ ಅಂತಹ ಘಟನೆ ಸಂಭವಿಸಿದರೆ ಗಂಡನಾಗಿ ನನಗೆ ಖಚಿತವಾಗಿಯೂ ಅದರ ಅರಿವಾಗ್ತಿತ್ತು ಎಂದು ಋಗ್ವೇದ ಅತ್ಯಂತ ದೀನತೆಯಿಂದ ಅವಳ ಮುಂದೆ ಮುಖ ಎತ್ತಿ ತನ್ನ ನಿರಪರಾಧಿತ್ವವನ್ನು ಸಾಬೀತುಪಡಿಸಲು ಒದ್ದಾಡ್ತಾನೆ. ನೀನು ನನ್ನನ್ನು ಸಂಪೂರ್ಣವಾಗಿ ನಂಬ್ತೀನಿ ವೇದ್. ನಾನು
ನಿನ್ನನ್ನು ನಂಬ್ತೀನಿ. ನಾವು ಸುಳ್ಳು ರಿಪೋರ್ಟ್ನ ಹಿಂದಿರುವ ಅಸಲಿ ರಹಸ್ಯದ ಬಗ್ಗೆ ಖಂಡಿತವಾಗಿ ಸತ್ಯನ ತಿಳ್ಕೊಂಡೇ ಬಿಡೋಣ ಎಂದು ಅವಳು ದೃಢವಾಗಿ ತಲೆಯನ್ನು ಅಲ್ಲಾಡಿಸ್ತಿದ್ದಾಳೆ. ತನ್ನ ಪ್ರಾಣದಂತಿರುವ ಗಂಡನನ್ನು ಇನ್ನೊಬ್ಬ ಮಹಿಳೆಯೊಂದಿಗೆ ಹಂಚಿಕೊಳ್ಳೋದು, ಕಲ್ಪಿಸಿಕೊಳ್ಳೋದು ಸಹ ಅವಳಿಗೆ ತುಂಬಾ ಮಾನಸಿಕವಾದ ತೊಂದರೆ, ಹಿಂಸೆಯನ್ನು ನೀಡ್ತಾ ಇತ್ತು. ಆದರೆ ಅವಳ ಕೈಯಲ್ಲಿ ಪ್ರಿಯಾಳ ವಿರುದ್ಧ ಯಾವುದೇ ಕರಾರುವಕ್ಕಾದ ಪುರಾವೆ ಸಿಗೋವರೆಗೂ ಈ ಸಮಯದಲ್ಲಿ ಯಾರ ಮೇಲೆಯೋ ನೇರವಾಗಿ ಆರೋಪ ಮಾಡುವುದರಲ್ಲಿ ಯಾವುದೇ ಅರ್ಥವಿರಲಿಲ್ಲ. ಮೊದಲನೇದಾಗಿ ವೇದ್ ಇಷ್ಟೊತ್ತಿಗಾಗಲೇ ತನಗೆ ಹೇಳಿದಂತಹ ಯುರೋಪ್ ಕರಾಳ ರಹಸ್ಯದ ಮಾತುಗಳೇ ಅವಳಿಗೆ ಜೀರ್ಣಿಸ್ಕೊಳ್ಳೋಕೆ ತುಂಬ ಜಾಸ್ತಿ ಅತಿಯಾಗಿತ್ತು. ಒಂದು ವೇಳೆ ಅವಳು ಈ ಪರಿಸ್ಥಿತಿಯಲ್ಲಿ ತಾಳ್ಮೆ ಕಳೆದುಕೊಂಡಿದ್ರೆ ಇಷ್ಟೊತ್ತಿಗಾಗಲೇ ಅವರ ಪವಿತ್ರವಾದ ದಾಂಪತ್ಯ ಸಂಬಂಧ ಇಂದು ನಿಜವಾಗಿಯೂ ಮುರಿದು ಬೀಳ್ತಿತ್ತು. ನಾನು ಇವಾಗಲೇ ನೇರವಾಗಿ ಈ ವರದಿ ಕೊಟ್ಟಿರುವ ಆಸ್ಪತ್ರೆಗೆ ಹೋಗಿ ಸೂಕ್ಷ್ಮವಾಗಿ ವಿಚಾರಿಸ್ತೀನಿ. ಅಲ್ಲಿ ಖಂಡಿತ ನಮಗೆ ಏನಾದರೂ ಒಂದು ಸಣ್ಣ ಸುಳಿವು ಸಿಕ್ಕೇ ಸಿಗುತ್ತೆ ವೇದ್ ಅಂದ್ಲು ಅನ್ವಿತಾ. ನಾನು ಕೂಡ ಇವಾಗಲೇ ನಿನ್ನ ಜೊತೆಯಲ್ಲೇ ಆಸ್ಪತ್ರೆಗೆ ಬರ್ತೀನಿ ಅನ್ವಿತಾ ಅಂತ ಋಗ್ವೇದ ಹಠವನ್ನು ಹಿಡಿತಾನೆ. ಬೇಡ ವೇದ್, ಆ ಆಸ್ಪತ್ರೆಯ ಸಿಬ್ಬಂದಿ ನಿನ್ನನ್ನು ಸುಲಭವಾಗಿ ಗುರುತಿಸ್ತಾರೆ ಮತ್ತು ಒಂದು ವೇಳೆ ನಾವು ಒಟ್ಟಿಗೆ ಹೋಗಿರುವುದನ್ನು ಪ್ರಿಯಾ ತಿಳಿದುಕೊಂಡ್ರೆ ನಮ್ಮ ಇಡೀ ಪ್ಲ್ಯಾನ್ ಧೂಳೀಪಟವಾಗ್ತದೆ ಅಂತ ಅನ್ವಿತಾ ಪರಿಸ್ಥಿತಿಯನ್ನು ವಿವರಿಸಿದ್ಲು. ಅನ್ವಿತಾ, ನಾನು ಈ ಅಪಾಯದ ಸಮಯದಲ್ಲಿ ನಿನ್ನನ್ನು ಒಂಟಿಯಾಗಿ ಆಸ್ಪತ್ರೆಗೆ ಕಳಿಸೋಕೆ ಸಾಧ್ಯವೇ ಇಲ್ಲ. ನಾನು ಇನ್ನೂ ಯಾವುದೇ ರೀತಿಯ ಅಪಾಯಗಳನ್ನು ತೆಗೆದುಕೊಳ್ಳಲು ಬಯಸೋದಿಲ್ಲ. ನನ್ನ ಪ್ರೀತಿಯ ಹೆಂಡತಿಯ ರಕ್ಷಣೆಗಿಂತ ನನಗೆ ಇನ್ನೂ ಬೇರೇನು ಮುಖ್ಯವೂ ಅಲ್ಲ. ಒಂದು ವೇಳೆ ಆ ಪ್ರಿಯಾಳಿಗೆ ಇವಾಗ ಆ ವಿಷಯ ತಿಳಿದು ಬಂದರೆ ನನಗೆ ಅದರ ಬಗ್ಗೆ ಸ್ವಲ್ಪನೂ ಕೂಡ ಕಾಳಜಿ ಇಲ್ಲ ಅಂತ ಋಗ್ವೇದ ಖಡಕ್ ಆಗಿ ನುಡಿತಾನೆ. ಅವನು ಒಳಗೊಳಗೆ ಪ್ರಿಯಾಳ ಕುತಂತ್ರದ ಬಗ್ಗೆ ಅತ್ಯಂತ ತೀವ್ರವಾಗಿ ಕೋಪಗೊಳ್ತಾನೆ. ಆದರೆ ಅವನು ಅನ್ವಿತಾಳ ಮನಸ್ಸಿನ ಆತಂಕವನ್ನು ತಣಿಸೋಕೆ ಅವಳ ಮುಂದೆ ತುಂಬಾನೇ ಶಾಂತವಾಗಿದ್ದ. ಸರಿ ವೇದ್, ಒಟ್ಟಿಗೆ ಹೋಗೋಣ. ಆದರೆ ನೀನು ಯಾವುದೇ ಕಾರಣಕ್ಕೂ ಆಸ್ಪತ್ರೆ ಒಳಗೆ ಬರಲೇಬಾರದು, ಹೊರಗಿನ ಕಾರ್ನಲ್ಲೇ ಕಾಯಬೇಕು. ನಾನು ಒಂಟಿಯಾಗಿ ಒಳಗೋಗಿ ಬರ್ತೀನಿ ಅಂತ ಅನ್ವಿತಾ ಹೇಳ್ತಾಳೆ. ಹಾಂ ಬಾ ಹೋಗೋಣ ಅಂತ ಅವನು ಅತ್ಯಂತ ಆಪ್ತತೆಯಿಂದ ಅವಳ ಕೈ ಹಿಡಿದು ಇಬ್ಬರು ಜಾಗರೂಕರಾಗಿ ಕಚೇರಿಯಿಂದ ಹೊರಗೆ ಹೋಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇವರಿಬ್ಬರ ಜೀವನದಲ್ಲಿ ಪ್ರೀತಿಯ ಬಣ್ಣ ಸಂಪೂರ್ಣವಾಗಿ ಬದಲಾಗಿ ಹೊಸ ರೂಪವನ್ನು ಪಡೆದುಕೊಂಡಿತ್ತು. ವೇದ್ನ ಕಾರು ಆಸ್ಪತ್ರೆಯ ಆವರಣವನ್ನು ತಲುಪಿದ ತಕ್ಷಣವೇ, ವೇದ್ ನೀನು ಕಾರ್ನಲ್ಲೇ ಶಾಂತವಾಗಿ ಕುಳಿತುಕೊಳ್ಳಿ, ನಾನು ಬೇಗನೆ ಸತ್ಯ ಏನಂತ ತಿಳಿದು ಬರ್ತೀನಿ ಎಂದು ಅನ್ವಿತಾ ಕಾರಿನ ಬಾಗಿಲು ತೆರೆಯುತ್ತಾ ಋಗ್ವೇದನಿಗೆ ಹೇಳಿದ್ಲು. ಅವಳು ಹೊರ ಹೋಗಲು ತನ್ನ ಪಾದಗಳನ್ನು ಕಾರ್ನಿಂದ ಹೊರಗೆ ಇಡ್ತಿದ್ದ ಹಾಗೆ ಋಗ್ವೇದನಿಗೆ ಅವಳನ್ನು ಕಳಿಸಲು ಒಲ್ಲದ ಮನಸ್ಸಾಗಿ ಮತ್ತೊಮ್ಮೆ ಅವಳನ್ನು ಬಿಗಿಯಾಗಿ ತನ್ನ ಎದೆಗೆ ಎಳೆದು ಅಪ್ಪಿಕೊಳ್ತಾನೆ. ಎಲ್ಲವೂ ಖಂಡಿತ ಸರಿ ಹೋಗ್ತದೆ ವೇದ್ ಎಂದು ಅವನ ಆ ತೀವ್ರ ಹೃದಯದ ಬಡಿತ ಸದ್ದನ್ನು ಕೇಳುತ್ತಾ ಅವಳು ಸಮಾಧಾನದಿಂದ ತನ್ನ ಕೈಯನ್ನು ಅವನ ಬೆನ್ನಿನ ಹಿಂದೆ ಪ್ರೀತಿಯಿಂದ ಉಚ್ಕೊಂಡ್ಳು. ಒಂದು ವೇಳೆ ಅಲ್ಲಿ ಏನು ಕೆಲಸ ಮಾಡಿದ್ರು ಕೂಡ ಮತ್ತು ನಿನಗೇನಾದರೂ ಅಪಾಯ ಅಥವಾ ಸಮಸ್ಯೆ ಉದ್ಭವಿಸಿದ್ರೆ ತಕ್ಷಣವೇ ಹೊರಗೆ ಓಡಿ ಬಾ. ನಾವಿಬ್ಬರೂ ಸೇರಿ ಬೇರೆ ದಾರಿಯನ್ನು ಕಂಡುಕೊಳ್ಳೋಣ, ಸರಿಯಾ ಅಂತ ಋಗ್ವೇದ ಆತಂಕದಿಂದ ಅವಳ ಕಣ್ಣುಗಳನ್ನು ನೋಡ್ತಾ ಇದ್ದಾನೆ. ಹೌದು ವೇದ್, ನಾನು ಖಂಡಿತವಾಗಿಯೂ ಆ ಸೂಕ್ತ ದಾರಿಯನ್ನು ಕಂಡುಕೊಳ್ತೀನಿ ಅಂತ ಅನ್ವಿತಾ ಧೈರ್ಯವನ್ನು ತುಂಬುತ್ತಾ ತನ್ನ ಮುಖವನ್ನು ಯಾರಿಗೂ ತಿಳಿದಂತೆ ದೊಡ್ಡ ಸ್ಕಾರ್ಫ್ನಲ್ಲಿ ಸಂಪೂರ್ಣವಾಗಿ ಸುತ್ತಕೊಂಡು ಆಸ್ಪತ್ರೆಯ ಒಳಗೆ ಹೆಜ್ಜೆಯನ್ನು ಇಡ್ತಾ ಇದ್ದಾಳೆ. ಆಸ್ಪತ್ರೆಯ ರಿಸೆಪ್ಷನ್ ಕೌಂಟರ್ನಲ್ಲಿ ಒಬ್ಬ ಕರ್ತವ್ಯ ನಿರತ ನರ್ಸ್ ಕುಳಿತಿದ್ರು. ಅನ್ವಿತಾ ಅವ್ರ ಬಳಿ ಹೋಗಿ ಅಲ್ಲಿದ್ದ ಪ್ರಸಿದ್ಧ ಸ್ತ್ರೀರೋಗ ತಜ್ಞರು, ಗೈನಕಾಲಜಿಸ್ಟ್ ಬಗ್ಗೆ ಅತ್ಯಂತ ನಯವಾಗಿ ವಿಚಾರಿಸಿದ್ಲು. ಅವರ ಸೂಚನೆಯಂತೆ ಅವಳು ನೇರವಾಗಿ ವೈದ್ಯರ ವೈಯಕ್ತಿಕ ಕ್ಯಾಬಿನ್ ಒಳಗೆ ಬಂದ್ಲು. ಅಲ್ಲಿ ಕುಳಿತಿರೋ ಆ ಮಹಿಳಾ ವೈದ್ಯರು ಸುಮಾರು 30 ವರ್ಷದ ಪ್ರಾಯದವರಂತೆ ಕಾಣ್ತಿದ್ರು. ನಮಸ್ಕಾರ ಡಾಕ್ಟರ್, ನನ್ನ ಗರ್ಭಧಾರಣೆಯ ತುರ್ತು ತಪಾಸಣೆಯ ಚೆಕಪ್ಪನ್ನು ಮಾಡಿಸ್ಕೊಳ್ಬೇಕಾಗಿತ್ತು ಅಂತ ಅನ್ವಿತಾ ತನ್ನ ಗುರುತನ್ನು ಮರೆಮಾಚುತ್ತಾ ನಟಿಸ್ತಾಳೆ. ಬನ್ನಿ ಬನ್ನಿ ಅಂತ ವೈದ್ಯರು ಹಾಸಿಗೆ ಕಡೆ ಕೈ ತೋರಿಸ್ತಾರೆ. ಸ್ವಲ್ಪ ಹೊತ್ತು ಅನ್ವಿತಾಳನ್ನು ವೃತ್ತಿಪರವಾಗಿ ಪರಿಶೀಲಿಸಿದ ನಂತರ ಅವರು ಅನ್ವಿತಾಗೆ ಹೊರಗೆ ಹೋಗಿ ಕುಳಿತುಕೊಳ್ಳುವಂತೆ ಹೇಳಿ ಕೆಲವು ನಿಮಿಷಗಳ ನಂತರ ಅವಳ ಗರ್ಭಧಾರಣೆಯ ರಹಸ್ಯ ವರದಿಯೊಂದಿಗೆ ಹಿಂತಿರುಗ್ತಾರೆ. ಕ್ಷಮಿಸಿ, ನನ್ನ ಬಳಿ ನಿಮಗೆ ಹೇಳಲು ಯಾವುದೇ ಸಂತೋಷದ ಸುದ್ದಿ ಖಂಡಿತ ಇಲ್ಲ. ವರದಿ ಪ್ರಕಾರ ನೀವು ಗರ್ಭಿಣಿಯಲ್ಲ ಅಂತ ಹೇಳಿ ವೈದ್ಯರು ನುಡಿತಾರೆ. ಸರಿ ಡಾಕ್ಟರ್, ಆದರೆ ನನ್ನದೊಂದು ಕೊನೆಯ ಪ್ರಮುಖ ಪ್ರಶ್ನೆ ಇದೆ. ಒಂದು ವೇಳೆ ಯಾವುದೇ ಹುಡುಗಿ ಗರ್ಭಿಣಿಯಲ್ಲದಿದ್ದರೂ ಕೂಡ ಸಹ ಅವಳಿಗೆ ಕೋಟ್ಯಾಂತರ ರೂಪಾಯಿ ಹಣದ ಲಂಚ ಕೊಟ್ಟರೆ ಆಸ್ಪತ್ರೆಯಲ್ಲಿ ಅವಳು ಗರ್ಭಿಣಿ ಅಂತ ಸುಳ್ಳು ಪತ್ತೆ ಮಾಡಿ ನಕಲಿ ವರದಿಯನ್ನು ಸೃಷ್ಟಿಸಿಕೊಡ್ಬಹುದೇ, ಅಂದರೆ ಫೇಕ್ ಪ್ರೆಗ್ನೆನ್ಸಿ ರಿಪೋರ್ಟ್ ಅಂತ ಹೇಳಿ ಅನ್ವಿತಾ ನೇರವಾಗಿ ವೈದ್ಯರ ಕಣ್ಣುಗಳನ್ನು ದಿಟ್ಟಿಸಿ ಕೇಳಿದ್ಲು. ಅನ್ವಿತಾಳ ಬಾಯಿಂದ ಬಂದಂತಹ ತೀಕ್ಷ್ಣವಾದ ಪ್ರಶ್ನೆಯನ್ನು ಕೇಳ್ತಿದ್ದಂಗೆ ಅಲ್ಲಿಯವರೆಗೆ ತುಂಬಾನೇ ಗಂಭೀರವಾಗಿದ್ದ ಆ ಮಹಿಳಾ ವೈದ್ಯರ ಮುಖದಲ್ಲಿ ಒಮ್ಮೆಲೆ ತೀವ್ರವಾದ ಆಘಾತ ಮತ್ತು ಭೀಕರ ಭಯದ ನೆರಳು ಸ್ಪಷ್ಟವಾಗಿ ಹರಡಿತ್ತು. ಇಲ್ಲ, ಅದು ಆಗೋಕ್ಕೆ ಸಾಧ್ಯವೇ ಇಲ್ಲ, ಆದರೆ ನನಗದರ ಬಗ್ಗೆ ಏನೂ ತಿಳಿದಿಲ್ಲ ಅಂತ ವೈದ್ಯರು ತಮ್ಮ ಆತಂಕವನ್ನು ಮರೆಮಾಡಲು ಹವಣಿಸ್ತಾರೆ.
ತಡವರಿಸ್ತಾರೆ. ಅವರ ಮುಖದಲ್ಲಿನ ಭೀಕರ ಭಯ ಅವಳು ಪ್ರಿಯಾಳೊಂದಿಗೆ ಸೇರಿ ಮೋಸ ಮಾಡ್ತಿದ್ದಾರೆ ಎಂಬುದಕ್ಕೆ ಅನ್ವಿತಾಳ ಪಾಲಿಗೆ ಸಾಕ್ಷಿಯಾಗಿತ್ತು. ಸರಿ ಸರಿ, ನಾನು ಸುಮ್ಮನೆ ಕೇಳಿದ್ದೆ ಅಷ್ಟೇ. ವರದಿಗೆ ಧನ್ಯವಾದಗಳು ಅಂತ ಅನ್ವಿತಾ ಅತ್ಯಂತ ಚಾಣಾಕ್ಷತನದಿಂದ ಮುಗುಳ್ನಕ್ಕು ತನ್ನ ವರದಿಯನ್ನು ತೆಗೆದುಕೊಂಡು ವೈದ್ಯರ ಕ್ಯಾಬಿನ್ನಿಂದ ಹೊರಗೆ ಬಂದಳು. ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಅವಳು ತನ್ನ ದೃಷ್ಟಿಯನ್ನು ಎಲ್ಲೆಡೆ ಹರಿಸಿದಾಗ ಒಂದು ಮೂಲೆಯಲ್ಲಿ ಆ CCTVಯ ಕೋಣೆ ಅವಳ ಕಣ್ಣಿಗೆ ಬಿತ್ತು. ಆದರೆ ಆ ಸಮಯದಲ್ಲಿ ಅಲ್ಲಿ ಸುತ್ತಲೂ ತುಂಬ ಜನರಿದ್ದರು. ಅವಳಿಗೆ ನೇರವಾಗಿ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯವೇ ಆಗಲಿಲ್ಲ. ಸರಿಯಾದ ಸಮಯಕ್ಕೆ ಕಾಯ್ತಿದ್ದಾಗ ಅವಳು ನೋಡಿದಾಗ ಒಬ್ಬ ವಾರ್ಡ್ ಬಾಯ್ ಕೈಯಲ್ಲಿ ಔಷಧಿಗಳ ಟ್ರೈ ಹಿಡ್ಕೊಂಡು ವೇಗವಾಗಿ ಮುಂಭಾಗದಿಂದ ಬರ್ತಿದ್ದ. ಯಾರೂ ತನ್ನನ್ನು ಗಮನಿಸ್ತಿಲ್ಲ ಅಂತ ಖಚಿತಪಡಿಸ್ಕೊಂಡ ಅನ್ವಿತಾ ಅತ್ಯಂತ ಚತುರತೆಯಿಂದ ಹೋಗಿ ಅವನ ಕಾಲಿನ ಮೇಲೆ ಬಲವಾಗಿ ಕಾಲಿಟ್ಟು, ಅಯ್ಯೋ ಅಂತ ವಾರ್ಡ್ ಬಾಯ್ ಅಸಮತೋಲನಗೊಂಡು ಕೈಯಲ್ಲಿದ್ದ ಔಷಧಿ ಟ್ರೇ ಸದ್ದಿಲ್ಲದೆ ಕೆಳಗೆ ಬಿದ್ದು ಎಲ್ಲೆಡೆ ಚೆಲ್ಲಾಡಿತು. ಜನರು ಗೊಂದಲದಲ್ಲಿ ಆ ಕಡೆ ಗಮನ ಹರಿಸ್ತಿದ್ದಾಗ ಅನ್ವಿತಾ ಮಿಂಚಿನ ವೇಗದಲ್ಲಿ CCTV ಕೋಣೆಯೊಳಗೆ ನುಸುಳಿದ್ಲು. ಅವಳ ಕೈಗೆ ಇದ್ದದ್ದು ಕೇವಲ 5 ನಿಮಿಷಗಳು ಮಾತ್ರ. ಅವಳು ಆತುರದಿಂದ ಪೆನ್ ಡ್ರೈವ್ ಅನ್ನು ತೆಗೆದು ಕಳೆದ 3 ದಿನಗಳ ಪ್ರಮುಖ ದೃಶ್ಯಗಳು ಫುಟೇಜನ್ನು ಅದರಲ್ಲಿ ನಕಲಿಸ್ಕೊಂಡ್ಳು. ಅವಳು ಕೋಣೆಯ ಬಾಗಿಲನ್ನು ಸ್ವಲ್ಪ ತೆರೆದು ಹೊರಗೆ ಯಾರು ನೋಡ್ತಾ ಇಲ್ಲ ಅಲ್ವಾ ಅಂತ ಅನ್ನೋದನ್ನು ಖಚಿತಪಡಿಸ್ಕೊಂಡು ಆಸ್ಪತ್ರೆಯಿಂದ ಅಲ್ಲಿಂದ ಹೊರಗೆ ಓಡ್ತಾಳೆ. ಆದರೆ ಆಸ್ಪತ್ರೆಯಲ್ಲಿ ತನ್ನನ್ನು ಯಾರಾದರೂ ಗಮನಿಸಿದ್ದಾರೆ ಎಂಬ ಸಣ್ಣ ಆತಂಕ ಅವಳನ್ನು ಇದುವರೆಗೂ ಕಾಡ್ತಾನೆ ಇತ್ತು. ಆಸ್ಪತ್ರೆಯ ಹೊರಗೆ ಕಾಯ್ತಿದ್ದಂತಹ ಋಗ್ವೇದ ಅನ್ವಿತಾ ಓಡಿ ಬರುತ್ತಿರುವುದನ್ನು ನೋಡ್ತಿದ್ದ ಹಾಗೆ ಗಾಬರಿಯಿಂದ ವೇಗವಾಗಿ ಕಾರಿನ ಬಾಗಿಲನ್ನು ತೆರೀತಾನೆ. ಉಶ್ ಅಂತ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಅನ್ವಿತಾ ಕಾರೆತ್ತಾಳೆ. ಋಗ್ವೇದ ಇನ್ನೂ ಮಾತನಾಡದೆ ಆ ಕ್ಷಣದಲ್ಲಿ ಕಾರನ್ನು ಆಸ್ಪತ್ರೆಯ ಆವರಣದಿಂದ ರಭಸವಾಗಿ ಹೊರಗೆ ಚಲಾಯಿಸ್ತಾನೆ. ನಗರದ ಗದ್ದಲದಿಂದ ದೂರವಾದ ನಂತರ ಕಾರನ್ನು ರಸ್ತೆ ಬದಿಯ ನೆರಳಿನ ಜಾಗದಲ್ಲಿ ನಿಲ್ಲಿಸ್ತಾನೆ. ನೀನು ಚೆನ್ನಾಗಿದ್ದೀಯ ಅನ್ವಿತಾ, ಏನಾದರೂ ತೊಂದರೆ ಆಯಿತಾ ಅಂತ ಕೇಳುತ್ತಾ ಋಗ್ವೇದ ಮತ್ತೊಮ್ಮೆ ಅವಳನ್ನು ಗಟ್ಟಿಯಾಗಿ ಅಪ್ಕೊಳ್ತಾನೆ. ಅವನ ಕಣ್ಣುಗಳಲ್ಲಿ ಪ್ರೀತಿಯ ಜೊತೆಗೆ ಅವಳ ಬಗ್ಗೆ ಇರುವ ಕಾಳಜಿ ಮತ್ತು ಪಶ್ಚಾತ್ತಾಪದ ನೀರು ಹನಿಗಳಾಗಿ ಒಸರುತ್ತಿತ್ತು. ಅವಳು ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸಬೇಕಾಗಿ ಬಂದದ್ದು ಅವನು ತಪ್ಪು ಎಂಬ ಭಾವನೆ ಅವನನ್ನು ಕೊರೆತಿತ್ತು. ಅನ್ವಿತಾ ಏನು ಮಾತಾಡದೆ ಸ್ವಲ್ಪ ಹೊತ್ತು ಅವನ ಎದೆ ಮೇಲೆ ಶಾಂತವಾಗಿ ತಲೆ ಇಟ್ಕೊಂಡು, ನಾನು ಸಂಪೂರ್ಣವಾಗಿ ಚೆನ್ನಾಗಿದ್ದೀನಿ ವೇದ್, ಇದನ್ನು ನೋಡು, ಈ ಪೆನ್ ಡ್ರೈವ್ಗಳಲ್ಲಿ ಕಳೆದ 3 ದಿನಗಳ CCTV ದೃಶ್ಯಗಳಿವೆ. ಪ್ರಿಯಾ ಮತ್ತು ವೈದ್ಯರ ಜೊತೆಯಾಗಿ ಮಾಡಿದ ಆಟದ ಸತ್ಯಾಂಶ ಇದರಲ್ಲಿ ಸಿಗಬಹುದು. ಅವಳು ನಿಜವಾಗಿಯೂ ಸ್ತ್ರೀರೋಗನ ತಜ್ಞಳೆ ಅಥವಾ ಇನ್ಯಾರಾದರೂ ನಕಲಿ ವ್ಯಕ್ತಿಯ ಅಂತ ನನಗೆ ಗೊಂದಲ ಇತ್ತು. ಆದರೆ ನಾನು ನೇರವಾಗಿ ಏನನ್ನ ಕೇಳುವ ಸಾಹಸ ಮಾಡಲಿಲ್ಲ ಅಂತ ಅನ್ವಿತಾ ಪೆನ್ ಡ್ರೈವನ್ನು ತೋರಿಸಿ ವಿವರಿಸೋಕೆ ಶುರು ಮಾಡ್ತಾಳೆ. ಪರವಾಗಿಲ್ಲ ಅನ್ವಿತಾ, ನೀನು ಅತ್ಯಂತ ಧೈರ್ಯದಿಂದ ಈ ಕೆಲಸವನ್ನು ಮಾಡಿದೀಯಾ. ನಿನ್ನ ಸಾಹಸಕ್ಕೆ ಸಾಟಿ ಇಲ್ಲ ಬಿಡು. ತುಂಬ ಧೈರ್ಯ ಬೇಕಿಂಥದ್ದನ್ನೆಲ್ಲ ಮಾಡೋಕ್ಕೆ ಅಂತ ಅವನು ಅವಳನ್ನು ಇನ್ನಷ್ಟು ಹತ್ತಿರ ಕಪ್ಕೊಂಡು ಅವಳ ಕೂದಲಿನ ಮೇಲೆ ಪ್ರೀತಿಯಿಂದ ಮುತ್ತಿಡ್ತಾನೆ. ಆದರೆ ಈಗ ನಾವು ಇದನ್ನು ಎಲ್ಲಿ ನೋಡಬೇಕು ವೇದ್ ಅಂತ ತನ್ನ ಕೈಯಲ್ಲಿದ್ದ ಆ ಚಿಕ್ಕ ಪೆನ್ ಡ್ರೈವನ್ನು ನೋಡುತ್ತಾ ಅನ್ವಿತಾ ಕೇಳ್ತಾಳೆ. ನಾವು ನೇರವಾಗಿ ವಿಲ್ಲಾಗೆ ಹೋಗೋಣ, ಅಲ್ಲಿ ಬಹುಶಃ ಯಾರು ತೊಂದರೆಯೂ ಇಲ್ಲದೆ ಸಮಾಧಾನವಾಗಿ ನೋಡ್ಬೋದು ಅಂತ ಋಗ್ವೇದ ಮತ್ತೆ ಕಾರನ್ನು ಸ್ಟಾರ್ಟ್ ಮಾಡ್ತಾನೆ. ವಿಲ್ಲಾದಲ್ಲಿ CCTV ದೃಶ್ಯಗಳನ್ನು ನೋಡಿದಾಗ ಇವರಿಬ್ಬರಿಗೂ ಸಿಗುವಂತಹ ಆಘಾತಕಾರಿಯಾದ ಸತ್ಯವಾದರೂ ಏನು? ಪ್ರಿಯಾ ಆಸ್ಪತ್ರೆಯ ವೈದ್ಯರೊಂದಿಗೆ ನಡೆಸಿದಂತಹ ಆ ರಹಸ್ಯ ಒಪ್ಪಂದದ ವಿಡಿಯೋದಲ್ಲಿ ಯಾರ ಮುಖ ಕಾಣಿಸ್ಕೊಳ್ಳುತ್ತೆ? ಅನ್ವಿತಾ ಮತ್ತು ಋಗ್ವೇದನ ಮಹಾಯೋಜನೆಯನ್ನು ಪ್ರಿಯಾಳ ಕಣ್ಣಿಗೆ ಮಣ್ಣೆರಚಿ ಸಫಲಗೊಳಿಸಬಲ್ಲರೆ? ಆದರೆ ವೇದ್, ಒಂದು ವೇಳೆ ನಾವು ಹೀಗೆ ಕಚೇರಿ ಬಿಟ್ಟು ಹೊರಗೆ ಬಂದಿರೋದನ್ನು ಪ್ರಿಯಾ ಏನಾದರೂ ಅಕಸ್ಮಾತ್ ಅರ್ಥ ಮಾಡಿಕೊಂಡು ಕಂಡಿಡ್ಕೊಂಡ್ಬಿಟ್ರೆ ಏನು ಮಾಡೋಕ್ಕಾಗುತ್ತೆ ಹೇಳೋ ಅಂತ ಅನ್ವಿತಾ ತನ್ನ ಆತಂಕವನ್ನು ವ್ಯಕ್ತಪಡಿಸೋಕೆ ಶುರು ಮಾಡ್ಕೊಳ್ತಾಳೆ. ಇಲ್ಲ ಅನ್ವಿತಾ, ಅಷ್ಟು ಸುಲಭವಾಗಿ ಅವಳಿಗೆ ಏನೂ ಅರ್ಥ ಆಗೋದಿಲ್ಲ. ಅವಳಿಗೆ ಯಾವುದೇ ಅನುಮಾನನೂ ಬರ್ದಂಗೆ ಇವತ್ತು ಸಾಯಂಕಾಲದವರೆಗೆ ಬೇರೆ ಕಡೆ ಬ್ಯುಸಿಯಾಗಿರುವಂತೆ ನಾನೇ ಖುದ್ದಾಗಿ ಪ್ಲ್ಯಾನ್ ಮಾಡಿದ್ದೇನೆ ಅಂತ ಋಗ್ವೇದ ಅವಳಿಗೆ ಧೈರ್ಯವನ್ನು ತುಂಬ್ತಾನೆ. ಹಾಂ ಹೌದಾ, ಹಾಗಾದರೆ ಸರಿ, ನಾವು ಹೋಗುವ ದಾರಿಯಲ್ಲಿ ಕಾರ್ನಲ್ಲಿ ಕೆಲವು ಮಧುರವಾದ ಹಾಡುಗಳನ್ನು ಪ್ಲೇ ಮಾಡಲೇ ವೇದ್ ಅಂತ ಅನ್ವಿತಾ ಕೇಳಿದ್ಲು. ಖಂಡಿತ ಹಾಕು ಅಂತ ಋಗ್ವೇದ ಮುಗುಳ್ನಗುತ್ತಾ ಸ್ಟೇರಿಂಗ್ ವೀಲ್ನಿಂದ ತನ್ನ ಒಂದು ಕೈಯನ್ನು ಸರಿಸಿ ಮ್ಯೂಸಿಕ್ ಸಿಸ್ಟಮನ್ನು ಆನ್ ಮಾಡೋಕ್ಕೆ ಸಮ್ಮತಿಸ್ತಾನೆ. ಕಾರಿನ ಸ್ಪೀಕರ್ಸಲ್ಲಿ ಅದ್ಭುತವಾದ ಹಾಡು ರಿಂಗಣಿಸಲು ಪ್ರಾರಂಭಿಸುತ್ತೆ. ನಾನು ನಿನ್ನನ್ನು ಹುಚ್ಚನಂತೆ ಪ್ರೀತಿಸ್ತೇನೆ, ನನ್ನ ಹತ್ತಿರ ಬಾ ನನ್ನ ಪ್ರಿಯತಮೆ, ನಾನು ನಿನ್ನನ್ನು ಹುಚ್ಚನಂತೆ ಪ್ರೀತಿಸ್ತೇನೆ ಅನ್ನೋ ಥರ ಯಾವುದೋ ಒಂದು ಹಾಡು ಬರ್ತಾ ಇದೆ. ಅನ್ವಿತಾ ಮೆಲ್ಲನೆ ತಲೆ ತಿರುಗಿಸಿ ಕಾರಿನ ಕಿಟಕಿಯಿಂದ ಹೊರಗೆ ಪ್ರಕೃತಿಯನ್ನು ಸವಿಯುತ್ತಾ ನೋಡ್ತಿದ್ದಾಳೆ. ಋಗ್ವೇದ ಕಾರಿನ AC ಆಫ್ ಮಾಡಿ ಹೊರಗಿನ ತಂಪಾದ ಗಾಳಿ ಬರಲಿ ಅಂತ ಕಾರಿನ ಗಾಜಿನ ಕಿಟಕಿಯನ್ನು ಕೆಳಗಿಳಿಸಿದ್ದಾನೆ. ತಣ್ಣನೆಯ ರಭಸದ ಗಾಳಿಗೆ ಅವಳ ಸಡಿಲವಾಗಿ ಬಿಟ್ಟಿದ್ದ ರೇಷ್ಮೆಯಂತಹ ಕೂದಲಿನ ಕೆಲವು ಎಳೆಗಳು ಮುಖದ ಮೇಲೆ ಬಿದ್ದು ಗಾಳಿಯಲ್ಲಿ ನರ್ತಿಸ್ತಿದ್ದಾವೆ. ಅವಳ ಗುಲಾಬಿ ತುಟಿಗಳು ಅತ್ಯಂತ ಮೃದುವಾಗಿ ಚಲಿಸ್ತಿದ್ದಾವೆ. ಅವಳು ಹಾಡನ್ನು ಮನಸ್ಸಿನಲ್ಲೇ ಗುನುಗ್ತಾ ಇದ್ದಾಳೆ.
ವೇದ್ ಸುಲಭವಾಗಿ ಊಹಿಸ್ಕೊಳ್ತಾನೆ. ನಿನ್ನೊಂದಿಗೆ ಕಳೆದ ಪ್ರತಿ ಕ್ಷಣದ ಬಗ್ಗೆ ನನಗೆ ಅಪಾರವಾದ ಹೆಮ್ಮೆ ಇದೆ. ನಿನ್ನೊಂದಿಗೆ ಕಳೆಯದ ದಿನಗಳು ನಾನು ವಿರೋಧಿಸ್ತೀನಿ. ಆದ್ದರಿಂದ ಈ ಪ್ರೇಮದ ಭೇಟಿ ಯಾರಿಗೂ ತಿಳಿಯದ ರಹಸ್ಯವಾಗಿದೆ. ಅನ್ವಿತಾ ಇದ್ದಕ್ಕಿದ್ದಂತೆ ತನ್ನ ಕಡೆಗೆ ತಿರುಗಿ ನೋಡ್ತಿದ್ದಂಗೆ ಋಗ್ವೇದ ಆಡಿನ ಧ್ವನಿಯನ್ನು ಸ್ವಲ್ಪ ಕಡಿಮೆ ಮಾಡ್ತಾನೆ. ಅನ್ವಿತಾ, ನೀನು ನಿಜವಾಗಿಯೂ ವಿಧಿನ ನಂಬ್ತೀಯಾ ಅಂತ ಅವಳ ಮುಖವನ್ನೇ ದಿಟ್ಟಿಸ್ತಾನೆ. ಆ ಹಠಾತ್ ನೋಟ, ಗಂಭೀರ ಪ್ರಶ್ನೆ ಅನ್ವಿತಾಳನ್ನ ಒಳಗೊಳಗೆ ಸ್ವಲ್ಪ ಗೊಂದಲಕ್ಕೆ ಈಡು ಮಾಡುತ್ತೆ. ಹಿನ್ನೆಲೆಯಲ್ಲಿ ಹಾಡು ನಿಧಾನವಾಗಿ ಸಾಕ್ತಾನೇ ಇದೆ. ಅವಳು ಜೊತೆಯಲ್ಲಿ ಹಾಡನ್ನು ಗುಣಗ್ತಾನೆ ಇದ್ದಾಳೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ತನ್ನ ಗಂಡನ ಜೊತೆ ಹೀಗೆ ಕದ್ದು ಮುಚ್ಚಿ ಓಡಾಡಬೇಕಾದಂತಹ ಪರಿಸ್ಥಿತಿ ತಂದೊಡ್ನಲ್ಲ ದೇವರು ಅಂತ ಹೇಳಿ ಒಂದು ಕ್ಷಣ ಅವಳಿಗೂ ನೋವು ಆಗ್ತಾ ಇದೆ. ವೇದ್, ನನಗೆ ಸರಿಯಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಜೀವನದಲ್ಲಿ ಕೆಲವು ವಿಷಯಗಳು ನಮ್ಮ ಇಚ್ಛೆಯಿಲ್ಲದಿದ್ದರೂ ನಡೆಯಲೇಬೇಕೆಂದು ಬರೆಯಲ್ಪಟ್ಟಿರ್ತವೆ. ಅವುಗಳು ತಾವಾಗಿಯೇ ನಡೆದು ಹೋಗ್ತವೆ. ನಾವು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದೇವೆ ಅಂತ ಭ್ರಮಿಸ್ತೀವಿ ಅಷ್ಟೇ. ಆದರೆ ವಾಸ್ತವದಲ್ಲಿ ಹಾಗಲ್ಲ ವೇದ್. ಎಲ್ಲವನ್ನ ನಿಯಂತ್ರಿಸಲು ನಮ್ಮಿಂದ ಸಾಧ್ಯವಿಲ್ಲ. ಬಹುಶಃ ಭಗವಂತನ ಇಚ್ಛೆ ಅಂದ್ಲು ಅನ್ವಿತಾ ಕಣ್ಣುಗಳನ್ನು ದೂರ ಹರಿಸುತ್ತಾ. ಆಗಲ್ಲ ಅನ್ವಿತಾ, ನಾವು ಜೀವನದಲ್ಲಿ ಏನನ್ನು ಸಾಧಿಸಬೇಕಂತ ಕಠಿಣವಾಗಿ ನಿರ್ಧರಿಸ್ತೀವೋ ಅದನ್ನು ತಲುಪಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದರೆ ಖಂಡಿತವಾಗಿ ಅದನ್ನು ಸಾಧಿಸ್ತೀವಿ ಅಂತ ನಾನು ಭಾವಿಸ್ತೀನಿ. ಎಲ್ಲರದರ ನಂತರ ನನ್ನ ಬದುಕನ್ನು ನಾವೇ ನಮ್ಮ ಕೈಯಾರೆ ಸೃಷ್ಟಿಸ್ಕೊಳ್ತೇವೆ ಅಲ್ವಾ ಅಂತ ಋಗ್ವೇದ ತನ್ನದೇ ಆದ ವಿಶ್ವಾಸದ ಧ್ವನಿಯಲ್ಲಿ ಹೇಳ್ತಾನೆ. ನಾವು ಜೀವನವನ್ನು ಸೃಷ್ಟಿಸ್ಬೋದು ವೇದ್, ಆದರೆ ಬದುಕು ಮುಂದಿನ ದಿನಗಳಲ್ಲಿ ಯಾವ ದಿಕ್ಕಿನ ಕಡೆಗೆ ಹೋಗ್ತದೆ, ಯಾವ ಅನಿರೀಕ್ಷಿತ ಘಟನೆಗಳು ಬಂದೊದಗ್ತದೆ ಅಂತ ಮುಂಚಿತವಾಗಿ ನಿರ್ಧರಿಸೋಕೆ ನಮ್ಮಿಂದ ಸಾಧ್ಯವಿಲ್ಲ. ಕೆಲವು ಅನಿರೀಕ್ಷಿತ ವಿಷಯಗಳು ಜೀವನದಲ್ಲಿ ಇದ್ದಕ್ಕಿದ್ದಂತೆ ಸಂಭವಿಸ್ತವೆ. ಆದರೆ ಯಾವುದೇ ಮುನ್ಸೂಚನೆ ಇಲ್ಲದೆ, ಯಾವುದೇ ಎಚ್ಚರಿಕೆ ನೀಡದೆ ಬದುಕಿನಲ್ಲಿ ತಾವಾಗಿಯೇ ಬರುವ ವಿಷಯಗಳನ್ನು ನಾವು ನಂಬಬೇಕು. ಯಾಕಂದರೆ ಅವುಗಳೇ ನಮ್ಮ ಜೀವನದ ಅತ್ಯಂತ ಸುಂದರವಾದ ವಿಷಯಗಳಾಗಿರ್ತವೆ ಅಂತಾಳೆ ಅನ್ವಿತಾ ಭಾವುಕವಾಗಿ. ಅದು ನಿನ್ನ ಹಾಗೇನಾ ಅಂತ ಋಗ್ವೇದ ಅತ್ಯಂತ ಪ್ರೀತಿಯಿಂದ ಸ್ವಲ್ಪ ಮುಗುಳ್ನಗ್ತಾನೆ. ಯಾಕಂದರೆ ಅನ್ವಿತಾ ಸಹ ಅವನ ಜೀವನದಲ್ಲಿ ಯಾವುದೇ ಮುನ್ಸೂಚನೆ ಇಲ್ಲದೇನೆ ಇದ್ದಕ್ಕಿದ್ದಂತೆ ಚಂಡಮಾರುತದಂತೆ ಬಂದು ಇಡೀ ಅವನ ಬದುಕನ್ನೇ ಆವರಿಸ್ಕೊಂಡ್ಬಿಟ್ಟಿದ್ಲು. ಅನ್ವಿತಾ ಒಮ್ಮೆ ಪ್ರೀತಿಯಿಂದ ಅವನ ಸುಂದರ ಮುಖವನ್ನು ನೋಡ್ತಾಳೆ. ತಕ್ಷಣವೇ ನಾಚಿ ತನ್ನ ಗಮನವನ್ನು ಹೊರಗಿನ ರಸ್ತೆಯ ಕಡೆ ತಿರುಗಿಸ್ಕೊಳ್ತಾಳೆ. ಅವಳು ಮತ್ತೆ ಆಡಿನ ಧ್ವನಿಯನ್ನು ಸ್ವಲ್ಪ ಹೆಚ್ಚಿಸಿದ್ಲು. ಈ ಬಾರಿ ಅವಳ ಮುಖದಲ್ಲಿ ನೋವೆಲ್ಲ ಮರೆತು ಒಂದು ಮುದ್ದಾದ ನಗು ಮಾತ್ರ ಹರಳಿತ್ತು. ಏನೋ ಸಂಭವಿಸಬೇಕಾಗಿರೋದು ಆಗಲೇ ಹಣೆಯಲ್ಲಿ ಬರೆದುಬಿಟ್ಟಿರುತ್ತೆ. ಅದು ತಿಳಿದೋ ನಡೆದೇ ಬಿಡುತ್ತೆ. ಏನೇ ನಡೆದ್ರೂ ಅದು ವಿಚಿತ್ರವಾಗಿರುತ್ತೆ. ನಾನು ನಿನ್ನ ಹುಚ್ಚನಂತೆ ಪ್ರೀತಿಸ್ತೇನೆ ಅಷ್ಟೆ. ಅವರಿಬ್ಬರು ಆ ಪ್ರೇಮದ ಲೋಕದಲ್ಲಿ ತೇಲುತ್ತಿರುವಾಗಲೇ ಇದ್ದಕ್ಕಿದ್ದಂತೆ ಋಗ್ವೇದನ ವೈಯಕ್ತಿಕ ಮೊಬೈಲ್ ಫೋನ್ ಜೋರಾಗಿ ರಿಂಗ್ ಆಯಿತು. ಕಾರಿನ ಬ್ಲೂಟೂತ್ ಸಂಪರ್ಕ ಹೊಂದಿದ್ದರಿಂದ ಫೋನ್ ಸ್ಪೀಕರ್ ಆನ್ ಆಗ್ತಿದ್ದಂತೆ ಮಧುರವಾದ ಹಾಡುಗಳು ತಂತಾನೆ ನಿಂತು ಹೋದವು. ಸ್ಕ್ರೀನ್ ಮೇಲೆ ರಾಕೇಶ್ನ ಹೆಸರು ಮಿಂಚಿತ್ತು. ವೇದ್ ಕರೆಯನ್ನು ಸ್ವೀಕರಿಸಿದ್ದಂತೆ ಅತ್ತ ಕಡೆಯಿಂದ ರಾಕೇಶ್ನ ಅತ್ಯಂತ ಆಘಾತಕಾರಿ ಗಂಭೀರವಾದ ಧ್ವನಿ ಕೇಳಿಸ್ತು. ಋಗ್ವೇದ, ನೀನು ನಮ್ಮಿಂದ ಇಷ್ಟೊಂದು ದೊಡ್ಡ ವಿಷಯವನ್ನು ಇಷ್ಟರ ಮಟ್ಟಿಗೆ ಮುಚ್ಚಿಡ್ತೀಯಾ ಅಂತ ನಾನು ಕನಸಿನಲ್ಲೂ ಭಾವಿಸಿರಲಿಲ್ಲ ಗೆಳೆಯ ಅಂತ ರಾಕೇಶ್ ಸಿಟ್ಟಿನಿಂದ ಅಬ್ಬರಿಸ್ತಾನೆ. ಆ ಮಾತನ್ನು ಕೇಳಿ ಕಾರ್ನಲ್ಲಿದ್ದ ವೇದ್ ಮತ್ತು ಅನ್ವಿತಾ ಇಬ್ಬರು ಒಮ್ಮೆಲೆ ತೀವ್ರ ಆಘಾತದಿಂದ ದಂಗಾಗಿ ಹೋಗ್ತಾರೆ. ಹಾಗೆ ಒಬ್ಬರ ಮುಖ ಒಬ್ಬರನ್ನ ನೋಡ್ಕೊಳ್ತಾ ಇದ್ದಾರೆ. ರಾಕೇಶನಿಗೆ ತಿಳಿದಂತಹ ಆ ಒಂದು ಆಘಾತಕಾರಿ ರಹಸ್ಯವಾದರೂ ಏನಿರ್ಬೋದು? ಪ್ರಿಯಾ ಮತ್ತು ವೇದ್ ಮದುವೆಯಾಗಿದ್ದಾರೆಂಬ ಕಪಟವಾದ ಸತ್ಯ ರಾಕೇಶನಿಗೆ ತಿಳಿದು ಬಂದಿದೆಯಾ ಅಥವಾ ಧರ್ಮೇಶ್ ರಾಣ ಅವನ ಕಿವಿ ಕೆಡಿಸಿದ್ದಾನೆಯೇ? ರಾಕೇಶ್ನ ಈ ಹಠಾತ್ ಕೋಪಕ್ಕೆ ವೇದ್ ಮತ್ತು ಅನ್ವಿತಾ ವಿಲ್ಲಾ ತಲುಪುವ ಮುನ್ನವೇ ಯಾವ ಹೊಸ ಆಪತ್ತು ಎದುರಾಗಲಿದೆ ನೋಡೋಣ ಮುಂದಿನ ಭಾಗದಲ್ಲೇ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡಿಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ.